ಪೋಸ್ಟ್ ಕಾರ್ಡ್ ಮಹೇಶ್ ವಿಕ್ರಮ್ ಹೆಗಡೆಗೆ ಬೇಲಾಗಿದೆ. ಸಿದ್ದರಾಮಯ್ಯರ ಫೋಟೋ ಬಳಸಿ ಪ್ರಚೋದನೆ ಆರೋಪ. ಜೈಲು ಪಾಲು ಆಗಿದ್ದ ಹಿಂದುತ್ವ ಪ್ರತಿಪಾದಕ ಮಹೇಶ್ ಹೆಗಡೆ ಮೂಡಬಿದಿರೆ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಪೋಸ್ಟ್ ಕಾರ್ಡ್ ಸಂಪಾದಕ ಮಹೇಶ್ ಹೆಗಡೆಗೆ ಬೇಲ್ ಸಿಕ್ಕಿರುವಂತಹದ್ದು ಸಿದ್ದರಾಮಯ್ಯರ ಫೋಟೋವನ್ನು ಪ್ರಚೋದನಾತ್ಮಕವಾಗಿ ಬಳಸಿದ್ರು ಎನ್ನುವಂಥ ಆರೋಪ ಅವರ ಮೇಲಿತ್ತು. ಮೂಡಬಿದಿರೆ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಸೆಪ್ಟೆಂಬರ್ 9ನೇ ತಾರೀಕು ಮೂಡಬಿದಿರೆ ಠಾಣೆಯಲ್ಲಿ ಸುಮೋಟೋ ಕೇಸ್ ಒಂದು ದಾಖಲಾಗುತ್ತೆ. ಈ ಬೆನ್ನಲ್ಲೇ ಮಹೇಶ್ ವಿಕ್ರಮ್ ಹೆಗಡೆಯನ್ನ ಪೊಲೀಸರು ಬಂಧನ ಮಾಡ್ತಾರೆ. ಸೋಮವಾರದವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದ ಘನ ನ್ಯಾಯಾಲಯ ನಿನ್ನೆ ಕೋರ್ಟ್ನಲ್ಲಿ ಮತ್ತೆ ಹಾಜರು. ಈ ವೇಳೆ ಜಾಮೀನು ಮಂಜೂರಾಗಿದೆ. ಪೋಸ್ಟ್ ಕಾರ್ಡ್ ಮಹೇಶ್ ವಿಕ್ರಮ್ ಹೆಗಡೆಗೆ ಬೇಲ್ ಸಿಕ್ಕಿರುವಂತಹದ್ದು. ಸಿದ್ದರಾಮಯ್ಯ ಫೋಟೋ ಬಳಸಿ ಪ್ರಚೋದನೆ ಆರೋಪ. ಜೈಲು ಪಾಲು ಆಗಿದ್ದ ಹಿಂದುತ್ವ ಪ್ರತಿಪಾದಕ ಮಹೇಶ್ ವಿಕ್ರಮ್ ಹೆಗಡೆ ಮೂಡಬಿದಿರೆ ಕೋರ್ಟ್ನಲ್ಲಿ ಅವರಿಗೆ ಬೇಲ್ ಸಿಕ್ಕಿರುವಂತಹದ್ದು. ಪೋಸ್ಟ್ ಕಾರ್ಡ್ ಸಂಪಾದಕ ಆಗಿರುವಂತಹ ಇವರು ರಾಜಕೀಯ ಕೆಲ ವಿಚಾರಗಳನ್ನು, ಸಾಮಾಜಿಕ ಕೆಲ ವಿಚಾರಗಳನ್ನು, ಎಡಪಂಥೀಯವಾದಕ್ಕೆ ಸಂಬಂಧಪಟ್ಟಂಥ ಅನೇಕ ನಕಾರಾತ್ಮಕ ವಿಚಾರಗಳನ್ನು ತನ್ನ ಪೋಸ್ಟ್ ಕಾರ್ಡ್ ಮುಖಾಂತರವಾಗಿ ವೈಭವೀಕರಿಸುವ ಪ್ರಯತ್ನಗಳಲ್ಲಿ ಮಹೇಶ್ ವಿಕ್ರಮ್ ಹೆಗಡೆ ಎತ್ತಿದ ಕೈ. ಅದರಲ್ಲೂ ಬಲಪಂಥೀಯ ವಿಚಾರಧಾರೆಗಳನ್ನು ಅತ್ಯಂತ ವೈಭವೀಕರಿಸಲು ಈ ರಾಜ್ಯದ ಬಲಪಂಥೀಯ ಭಾಷಣಗಾರರನ್ನು ಅತ್ಯಂತ ಸ್ಪಷ್ಟವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಮಾಡೋದಕ್ಕೆ ವಿಕ್ರಮ್ ಮಹೇಶ್ ಅವರು ತಮ್ಮ ಪೋಸ್ಟ್ ಕಾರ್ಡನ್ನು ಬಳಸಿಕೊಳ್ಳುತ್ತಾರೆ. ಉದಾಹರಣೆಗೆ ಬಲಪಂಥೀಯ ಭಾಷಣಗಾರರು ಸಾಕಷ್ಟು ಜನ ಇದ್ದಾರೆ, ಪ್ರತ್ಯೇಕವಾದ ಹೆಸರು ಬೇಡ, ಅವರುಗಳನ್ನು ಪ್ರಚಾರ ಈ ಪೋಸ್ಟ್ ಕಾರ್ಡ್ನಲ್ಲಿ ನಡೆಯುತ್ತೆ. ಪ್ರತಿನಿತ್ಯವೂ ಕೂಡ ಅವರನ್ನು ಹಾಡಿ ಹೊಗಳುವಂತಹದ್ದು. ಅದೇ ಜಾಗದಲ್ಲಿ ಎಡಪಂಥೀಯ ಭಾಷಣಗಾರರನ್ನು ತೆಗಳುವಂತಹ ಕೆಲಸವೂ ಇದೇ ಪೋಸ್ಟ್ ಕಾರ್ಡ್ನಲ್ಲಿ ನಡೆಯುತ್ತೆ. ಸಮಾಜ ಸೇವೆಯ ಯಾವುದಾದ್ರೂ ಕ್ರಾಂತಿ ಪೋಸ್ಟ್ ಕಾರ್ಡ್ನಲ್ಲಿ ನಡೆದಿದೆಯಾ ಅಂತ ಕೇಳಿದ್ರೆ ಇಲ್ಲ. ಯಾವುದಾದ್ರೂ ರಾಜ್ಯದಲ್ಲಿ ನಿದರ್ಶನಗಳಿದಾವ ಅಂತ ಕೇಳಿದ್ರೆ ಎಲ್ಲೂ ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಆಗಿರೋದೇನು, ಈ ಪೋಸ್ಟ್ ಕಾರ್ಡ್ನಲ್ಲಿ ಒಂದಷ್ಟು ಭಾಷಣಗಾರರಿಗೆ ಪ್ರಚಾರ ಸಿಕ್ಕಿದೆ. ಅತ್ಯಂತ ಆಕರ್ಷಿತವಾಗಿ ಪೋಸ್ಟ್ ಕಾರ್ಡನ್ನು ರೆಡಿ ಮಾಡ್ತಾರೆ. ಆ ಪೋಸ್ಟ್ ಕಾರ್ಡ್ನಲ್ಲಿ ಉಲ್ಲೇಖ ಆಗುವಂತಹ ಸಾಲುಗಳು ಬಲಪಂಥೀಯ ವಾದವನ್ನು ವೈಭವೀಕರಿಸುತ್ತೆ. ಅಂತಹ ಪ್ರಖರವಾದ, ತೀಕ್ಷ್ಣವಾದ ಸಾಲುಗಳನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ವಿಕ್ರಮ್ ಅವರು ಎಕ್ಸ್ಪರ್ಟು. ಸೊ ಈಗ ಯಾಕೆ ಅವರ ಬಂಧನ ಆಗಿತ್ತು ಅಂತ ಕೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿಯೊಬ್ಬರ ಫೋಟೋವನ್ನು ಹಾಕಿ ಮಸೀದಿಗೆ ಯಾಕೆ ಬುಲ್ಡೋಸರ್ ಹತ್ತಿಸೋದಿಲ್ಲ, ಹತ್ತಿಸಿದ್ರೆ ಎಲ್ಲವೂ ನೆಟ್ಟಗಾಗುತ್ತೆ ಅಂತೇಳಿ ಪೋಸ್ಟ್ ಕಾರ್ಡ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಆ ವಾರೆಯ ವ್ಯಾಪ್ತಿಯಲ್ಲಿ ಮಾತ್ರ ಕೆಲಸ ಮಾಡುವ ಮಹೇಶ್ ಅವರಿಗೆ ಈಗ ಬೇಲಾಗಿದೆ. ಅವರ ಬೆಂಬಲಿಗರು ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಸೋಮವಾರದವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಂತಹ ಕೋರ್ಟು ಈಗ ಅದೇ ನ್ಯಾಯಾಲಯ ಅವರಿಗೆ ಬೇಲ್ ಮಂಜೂರು ಮಾಡಿದೆ. ಸೊ ಬೆಂಬಲಿಗರ ಮೊಗದಲ್ಲಿಯೂ ಕೂಡ ಮಂದಹಾಸ. ಮೂಡಬಿದಿರೆ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಪೋಸ್ಟ್ ಕಾರ್ಡ್ ಸಂಪಾದಕರಾಗಿದ್ದಂತಹ ಮಹೇಶ್ ವಿಕ್ರಮ್ ಸಾಕಷ್ಟು ಬಾರಿ ಸಂಘ ಪರಿವಾರದ ಬಗ್ಗೆಯೂ ಸಂಘ ಪರಿವಾರದ ಪರವಾಗಿಯೂ ಮಾತನಾಡುವಂತಹ ಮಹೇಶ್ ಅವರಿಗೆ ಬಂಧನದ ಭೀತಿ ಎದುರಾಗಿತ್ತು. ಸಾಕಷ್ಟು ಬಾರಿ ಅವರ ವಿರುದ್ಧ ಕೇಸ್ಗಳು ದಾಖಲಾಗಿತ್ತು. ಆದರೆ ಯಾವ ಕೇಸ್ಗಳಲ್ಲೂ ಕೂಡ ಅರೆಸ್ಟ್ ಆಗಿರಲಿಲ್ಲ. ಆದರೆ ಈ ಬಾರಿಯ CM ಸಿದ್ದರಾಮಯ್ಯರ ವಿರುದ್ಧದ ಪೋಸ್ಟ್ನಲ್ಲಿ ಸುಮೋಟೋ ಕೇಸ್ ದಾಖಲಾಗುತ್ತೆ, ಸ್ವಯಂ ಪ್ರೇರಿತ ದೂರು. ಸೊ ಆ ಪ್ರಕರಣದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ಅದಾದ ನಂತರ ಸೋಮವಾರ ನಿನ್ನೆ ಅವರಿಗೆ ಜಾಮೀನು ಮಂಜೂರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.